ಏನ್ ಬೇಕು? ಸಾಂಗ್ ಬೇಕಾ, ಟೀಚರ್ ಬೇಕಾ? ತುಂಬಾ ಚೆನ್ನಾಗಿತ್ತು, ತುಂಬಾನೇ ಇಷ್ಟ ಆಯ್ತು. ಎಲ್ರು ಕೂಡ ಬಂದು 100 ಫೋಟೋ ಹೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ರು ಕೂಡ ಸಪೋರ್ಟ್ ಮಾಡಿ. ನಮ್ ಬೋಸ್ ಬರ್ತಾರೆ ಅಂತ ವೇಟ್ ಮಾಡ್ತಿದ್ವಿ, ಆದ್ರೆ ಬರ್ಲಿಲ್ಲ. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸಾಂಗ್ ಬೇಗ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸಾಂಗ್ ನ ಮಾಡಿದ್ರೆ ಇನ್ನ ಕ್ರೇಜ್ ಆಗುತ್ತೆ, ಜನಕ್ಕಿನ್ನ ಏನ್ ಬರುತ್ತೆ ಅಂತ ಇನ್ನ ಹೇಗಿರುತ್ತೋ ಅಂತ ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಎಲ್ರು ಕೂಡ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ನಮ್ಮ ಬಾಸ್ ಮೂವಿ. ಟ್ರೈಲರ್ ಎಲ್ಲ ಸಕ್ಕತ್ತಾಗಿದೆ. ಇನ್ನು ಮೂವಿ ಬಂದ್ರೆ ಇನ್ನ ಎಷ್ಟು ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಮೂವಿಗೋಸ್ಕರ. ನೆಕ್ಸ್ಟ್ ಸಾಂಗ್ ಬಿಡ್ಲಿ ಅಂತ ಕೇಳ್ಕೊತೀನಿ. ಅಂದ್ರೆ ಒಂಥರ ಬೆಂಕಿ ಪಾರ್ಟಿನ ಇವಾಗ ತುಂಬಾ ಅದ್ದೂರಿಗೆ ಟ್ರೈಲರ್ ರಿಲೀಸ್ ಆಗಿದೆ. ಆಲ್ ಓವರ್ ಕರ್ನಾಟಕ ಬ್ರೇಕ್ ಮಾಡುತ್ತೆ ಅಂತ ಪಕ್ಕ ಗೊತ್ತಿದೆ. KGF ಬ್ರೇಕ್ ಮಾಡಿದ್ರೆ ಅಪ್ಪನಾಗೆ ಚೆನ್ನಾಗಿ ಬ್ರೇಕ್ ಮಾಡುತ್ತೆ. ಮಾರ್ಟಿನು ಗೊತ್ತು ಸೋದರು ಅದರು ಅಮ್ಮ ಈ ಟ್ರೈಲರ್ ಹೆಂಗೆ ಅಂದ್ರೆ ಮೂವಿ ಹೆಂಗಿರ್ಬೇಕು. ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತು. ಮತ್ತೆ 2 ಟೈಮ್ಸ್ ನೋಡಿದೀನಿ. ಮೂವಿ ಹೇಗಿರುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ, ವೇಟ್ ಮಾಡ್ತಿದ್ದೀನಿ. ಅದೇ ಬೇಗ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಅದು ನಮ್ಮ ಇಂಡಿಯಾ ಬಗ್ಗೆ ತುಂಬಾ ಆಟ ಆಗುತ್ತೆ. ಮೂವಿ ಎಲ್ಲ ಸಕ್ಕತ್ತಾಗಿದೆ. ಈ ಮೂವಿ ಅಂತೂ ಅಲ್ಟಿಮೇಟ್ ಪಕ್ಕ ಬಂದೇ ಬರುತ್ತೆ. ಕೊನೆಗೆ ಬರ್ತಾರಲ್ಲ, ಕೊನೆಗೆ ಡೈಲಾಗ್ ಬಿಡ್ತಾರಲ್ಲ, ಸೂಪರ್ ಆಗಿತ್ತು. ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದ್ರೆ ನಮ್ಮ ಮೂವಿಗೆ ಎಷ್ಟು ಚೆನ್ನಾಗಿ ಬರ್ಬಾರ್ದು. ಆಲ್ಮೋಸ್ಟ್ ಮೂವಿ ಎಲ್ಲ ಇದಾಗಿದೆ. ಇದು ಸೂಪರ್ ಹಿಟ್ ಮೂವಿ ಆಗುತ್ತೆ. ಅವರು ಡಾಗಿಗೆ ಬಿಸ್ಕೆಟ್ ತಿನ್ಸಿದಾರೆ, ಅದು ಸಖತ್ತಾಗಿತ್ತು. ಇಂತ ಟೀಸರೇ ನೋಡಿಲ್ಲ, ಆ ತರ ಇತ್ತು ಟೀಸರ್ ಮಾತ್ರ. ಇನ್ನೊಂದು ವೇಟಿಂಗ್ ಮಾಡ್ತಾ ಇದೀವಿ. ಎಂಟ್ರಿ ಮಾತ್ರ ಖರಾಬಾಗ್ ಐತೆ ಅಂತಾನೆ. ಮೂವಿ ಮಾತ್ರ ತುಂಬಾ ಚೆನ್ನಾಗೈತೆ. ಹುಡುಗರು ಪದ್ಯ ಹುಡುಗರು ಎಲ್ಲ ಬಂದು ನೋಡುವಂತಾರ ಸಿನಿಮಾ ಮಾಡೋದು ಅವರು ಎಲ್ರು ಬಂದು ತಪ್ಪೇ ನೋಡಿ. ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್, DOP ಎಲ್ಲ ಇಷ್ಟು ಸಕ್ಕತ್ತಾಗಿದೆ ಅಂದ್ರೆ ಮೂವಿ ಯಾವ ರೀತಿ ಇರ್ಬೋದು ಅಂತ ನೀವೇ ಎಕ್ಸ್ಪೆಕ್ಟ್ ಮಾಡ್ಬೇಕು. ಬಟ್ ಹೇಳೋದಕ್ಕಿಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇದು ಎಲ್ಲಾನು ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ. ಇದು ಪ್ಯಾನ್ ವರ್ಲ್ಡ್ ಮೂವಿ ಆಗೋಗಿದೆ. ಯಾಕಂದ್ರೆ ಎಲ್ಲಾ ಲ್ಯಾಂಗ್ವೇಜ್, ಚೈನೀಸ್, ಜಾಪನೀಸ್, ಕೊರಿಯನ್ ಇದರಲ್ಲೆಲ್ಲ ಬರ್ತಿದೆ ಅಂತಂದ್ರೆ ಮೈ ಗಾಡ್ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ. ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಅಂತ ನನ್ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಟೀಸರ್ ಅಲ್ಲಿ ಟ್ರೈಲಾಗ್ ಕಮ್ಮಿ ಇದೆ, ಅದೇ ಡೈಲಾಗ್ ಕಮ್ಮಿ ಇದೆ. ಸಾರಿ, ಇನ್ನ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಬಟ್ ಟ್ರೈಲರ್ ಸೀರಿಯಸ್ಲಿ ಅದು ಇಮ್ಯಾಜಿನೇಷನ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಕ್ಯೂರಿಯಸ್ ಆಗಿದ್ದೀವಿ. ನಾಯಿ ಜೊತೆ ಲಾಸ್ಟ್ ಅಲ್ಲಿ ಬಿಸ್ಕೆಟ್ ತಿಂತಿದ್ದಲ್ಲ ಅದು, ಮತ್ತೆ ಆ ಗಲ್ಲಿ ಸಿಗರೇಟ್ ತಿನ್ಕೊಂಡು ಅದೊಂದು ನಾನು ಸೇಮ್ ಅವ್ರ ಸ್ಟೈಲ್ ಸಕ್ಕತ್ತಾಗಿರೋ ಸ್ಟೈಲ್, ಲುಕ್, ಅವ್ರ ಗೆಟಪ್ ಡಿಫ್ರೆಂಟ್ ಆಗಿದೆ. ನಾನ್ ನೋಡಿರ್ಬೋದು ಅದ್ದೂರಿ ಬಹದ್ದೂರು ಇದೆಲ್ಲ ನೋಡಿರ್ಬೋದು. ಬಟ್ ಅದಕ್ಕಿಂತ ಎಲ್ಲ ನೀರಿತ್ತು ಅಂತ ಇದನ್ನ ಹೇಳ್ಬೋದು. ಅಷ್ಟು ಸಕ್ಕತ್ತಾಗಿದೆ. ಅದಕ್ಕೆ ಅವ್ರಿಗೆ ಆಕ್ಷನ್ ಪ್ರಿನ್ಸ್ ಅಂತ ಹೇಳಿರೋದು. ಫೇಮಸ್ ಆಗಿರೋದು. ಸೊ ಫೈಟ್ ಸೀನ್ಸ್ ನನ್ಗೆ ತುಂಬಾನೇ ಇಷ್ಟ ಆಯ್ತು. ನಾನು ಅನ್ಕೊಂಡಿದ್ದು ಜಾಸ್ತಿನೇ ಚೆನ್ನಾಗಿದೆ ಟ್ರೈಲರು. ಅವ್ರ ಮಾಸ್ ಲುಕ್, ಮಾಸ್ ಆಕ್ಟಿಂಗ್ ಗೆ ನಾವಂತೂ ಹೋಗಿದ್ದೀವಿ. ಸೊ ಮೂವಿ ನನಗೂ ಖಂಡಿತವಾಗ್ಲೂ ಮಿಸ್ ಮಾಡ್ತಾ ನೋಡ್ಲೇಬೇಕು. ಟೀಸರೇ ಇಷ್ಟ ಸಖತ್ತಾಗಿದೆ. 4-5 ಸರಿ ನೋಡಾಯ್ತು ನಾವು ಆಲ್ರೆಡಿ. ಮೂವಿ ಹೇಗಿದೆ ಅಂತ ಮೂವಿ ಬರೋವರೆಗೂ ವೆಯ್ಟ್ ಮಾಡಿ ನೋಡ್ಬೇಕಷ್ಟೇ. ನನ್ಗೆ ಎಲ್ಲಾ ಸೀನು ಇಷ್ಟ ಆಯ್ತು. ಅವರು ಒಂಥರ ಸ್ಮೋಕ್ ಮಾಡೋದಿರ್ಬೋದು, ಆಮೇಲೆ ಸ್ಟಾರ್ಟಿಂಗ್ ಅವ್ರದ್ದು ಸ್ಟಾರ್ಟಿಂಗ್ ಪೋಸ್ಟರೇ ಇಷ್ಟ ಆಗೋಯ್ತು ನನ್ಗೆ. ಅವರೇ ಇಷ್ಟ, ಅದ್ರಲ್ಲಿ ಇನ್ನೊಂದು ಸೀನ್ ಇಷ್ಟ ಅಂತ ಕೇಳೋದು. ಒಂದು ಮಾಸ್ ಸಾಂಗು ಇಲ್ಲ ಮೆಲೋಡಿ ಸಾಂಗು ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೂವಿ ಅಷ್ಟರಲ್ಲಿ.
ನನ್ನ ಎಕ್ಸ್ಪೆಕ್ಟೇಷನ್ ಮೇಬಿ ಬ್ಲಾಕ್ ಬಸ್ಟರ್ ಆಗ್ಬೋದು ಅನ್ಸುತ್ತೆ. ಸದ್ಯಕ್ಕೆ ಯಾವ್ದು ಅಷ್ಟು ನಾನು ಅನ್ಕೊಂಡಿರೋ ಅಷ್ಟು ರೀಚ್ ಆಗಿಲ್ಲ. ಸೊ ಈ ಮೂವಿ 24 ರೀಚ್ ಆಗುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಮೂವಿ ಅಂತೂ ಟೀಸರ್ ಅಂತೂ ಸಕ್ಕತ್ತಾಗಿದೆ. ಇನ್ನ ಮೂವಿಗೆ ವೇಟ್ ಮಾಡ್ತಾ ಇದೀವಿ. ಡಿಫ್ರೆಂಟ್ ಲುಕ್ ಇದೆ ಅವ್ರದ್ದು ಈ ಮೂವಿಯಲ್ಲಿ. ಇನ್ನ ಬೇರೆ ಕಡೆಲ್ಲ ಲವ್ ಟೈಪ್ ನೋಡಿದ್ವಿ, ಇವಾಗ ಫುಲ್ ಟೆರರ್ ಆಗಿ ಬರ್ತಾ ಇದಾರೆ. ಆ ಟೀಸರ್ ಅಂತ 5 ಲ್ಯಾಂಗ್ವೇಜಸ್ ಅಲ್ಲೂ ಕಣ್ ಮಿಟಕ್ಸ್ದಾಗ ನೋಡಿದೀವಿ. ಅದ್ರ ಬೆಸ್ಟ್ ಪಾರ್ಟ್ ಅಂದ್ರೆ ಡಾಗ್ ಬಾಯಿಂದ ಬಿಸ್ಕೆಟ್ ಇಸ್ಕೊಳ್ಳೋದು, ಅದು ನನ್ನ ಫೇವ್ರೆಟ್. ಅದೇ ಡಾಗ್ ಬಾಯಿಂದ ಬಿಸ್ಕೆಟ್ ತಗೊಳ್ಳೋದು, ದಟ್ಸ್ ಮೈ ಫೇವ್ರೆಟ್. ಸಾಂಗ್ಸ್ ನಾನು ಸಾಂಗ್ಸ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಕ್ಷನ್ ಪೀಸ್ ಅಂದ್ಮೇಲೆ ಆಕ್ಷನ್ ಆಗೇ ಇದೆ ಟ್ರೈಲರ್ ಮಾತ್ರ. ಟೀಸರ್ ಸಕ್ಕತ್ತಾಗಿದೆ, ಸಖತ್ ಇಷ್ಟ ಆಯ್ತು. ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂದ್ರೆ ಅವ್ರು 8 ಸೀನ್ಸ್ ಕೊಡ್ತಾರಲ್ಲ, ಅದ್ ಮಾತ್ರ ಚಿಂದಿ ಆಗಿತ್ತು. ಮಾತ್ರ ಫಿಲಂ ವೆಯ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಾರ್ಟಿನ್ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ. ಮೀನ್ಸ್ ಫುಲ್ ಬಾಸ್ ಶ್ರಮ ಪಟ್ಟು ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ಮಾರ್ಟಿನ್ ಅಕ್ಟೋಬರ್ 11 ಎಲ್ಲ ಆ ತರದಿಂದ ಕಾಯ್ತಾ ಇದಾರೆ. ತುಂಬಾನೇ ಖುಷಿ ಆಗುತ್ತೆ ಮಾರ್ಟಿನ್ ಟ್ರೈಲರ್ ನೋಡಿದ ತಕ್ಷಣ. ಬಾಸ್ ತುಂಬಾ ಇದ್ ಮಾಡವ್ರೆ. ಒಂದ್ ಡೈಲಾಗ್ ಹೇಳ್ತೀನಿ ಮಾರ್ಟಿನ್, ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಜೈ ಬಾಸ್, ಜೈ ಆಂಜನೇಯ. ಬೇಡ ಈ ಹೊಡೆದಾಟ, ಬೇಡ ಈ ಜಗಳ, ನಿಲ್ಸು, ಇಲ್ಲ ಬಿಡಲ್ಲ, ಹೊಡೆದಾಡ್ಬೇಕು. ನಂದೇವ ಅಂತೀರಾ? ಇವಾಗ್ಲೇ ಬಂದ್ ನೋಡ್ರಿ ಟೀಚರು. ನಾವು ರಾಯಚೂರಿಂದ ಬಂದಿದ್ವಿ ಟೀಚರ್ ನೋಡಕ್ಕೆ. ಹೇಳ್ತಾ ಇದ್ರು ಗೇಟ್ಗೆ ಜನ ಬರಲ್ಲ ಅಂತ ಹೇಳ್ತಾ ಇದ್ರು. ನಾವು ರಾಯಚೂರಿಂದ 150 ಜನ ಬಂದಿದೀವಿ. ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕೊಂತ ಇದ್ದೀರಾ. ಮಾರ್ಟಿನ್ ಬಂದ್ರೆ ಚಿಕ್ಕ ಊರು ನಿಮ್ಗೆ. ಜೈ ಧ್ರುವ ಬಾಸ್. ಅದೇ ಈ ಮೂವಿ ಬೇರೆ ಕೊಟ್ಟಿದ್ರೆ ಅಭ್ಯಾಸ ಮಾಡ್ತಾ ಇದ್ರು. ನಮ್ ಬಾಸು 4 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಯಾರ ಗೊತ್ತಾ. ಬೇರೆ ಕೊಟ್ರೆ 10 ವರ್ಷ ಮಾಡ್ತಾವ್ರೆ ಮಾರ್ಟಿನ್. ಅದೇ ನಮ್ ಬಾಸು 4 ವರ್ಷದಲ್ಲಿ ಕಂಪ್ಲೀಟ್ ಮಾಡೋರು ಗೊತ್ತಾ. ನಮ್ ಬಾಸ್ ಇರೋ ತಾಕತ್ತು ಅದು ನೀಯತ್ತು. ಅದಕ್ಕೆ ನಾವು ಡೈಟ್ ಚೆನ್ನಾಗಿರೋದು. ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಹಾಕೊಳಲ್ಲ. ಯಾಕೇಳಿ ನಮ್ ಬಾಸ್ ಮೇಲೆ ಜೈ ಧ್ರುವ ಬಾಸ್. ನಮ್ಮ ಧ್ರುವ ಬಾಸು, DS ಬಾಸ್ ಅಂದ್ರೆ ಧ್ರುವ ಬಾಸು. ಧ್ರುವ ಬಾಸ್, ಜೈ ಆಂಜನೇಯ, ಜೈ ಧ್ರುವ ಬಾಸ್. ಬಂದಿದ್ರು ಸರ್, ಬಂದಿದ್ವಿ ಟೀಚರ್ ನೋಡಕಂತ. ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೋಡಕ್ಕೆ ತುಂಬಾ ಇದೆ ಮಾತಾಡಿದ್ರೆ ಬಲ ಇದು ಅಂದ್ಬಿಟ್ಟು 100 ಜಿಂಕೆ ಸೇರ್ಬಿಟ್ಟು ಒಂದು ಸಿನಿಮಾಕ್ಕೆ ಟಚ್ ಹಾಕಿದ್ರೆ ಟಚ್ ಮಾಡಕ್ ಆಗುತ್ತೆ. ನಾನು ಜೈ ಆಂಜನೇಯ, ಜೈ ಧ್ರುವ ಬಾಸ್. ಟೀಸರ್ ನೋಡಕ್ಕೆ ಇಷ್ಟ ಚೆನ್ನಾಗಿದೆ. ಸೊ ಇದು ದ ಮೋಸ್ಟ್ ಅವೈಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಅಂಡ್ ನಾವು ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಅವ್ರ ಟೀಸರ್ ಅಲ್ಲಿ ನೋಡಿದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಟೀಸರ್ಗೆ ಚೆನ್ನಾಗಿ ಬಂದವ್ರೆ. ಈ ಮೂವಿ ಹೇಳಿದ್ರೆ ಎಷ್ಟು ಜನ ಬರ್ತಾರೋ ಅಪ್ಪ ಅಂತೂ ಮೂವಿಗೆ ವೇಟ್ ಮಾಡ್ತಾ ಇದೀವಿ. ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಟೀಸರ್ ಭಾರಿ ಆಗಿದೆ. ನ್ಯೂ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದಾರೆ. ಹೇಳ್ತಾ ಇದ್ರಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ. ಇವಾಗ ಥಿಯೇಟರ್ ನೋಡಿ ಹೆಂಗಿದ್ದಾರೆ ಜನ. ಬರೀ ಟ್ರೈಲರ್ಗೆ ಇಷ್ಟು ಜನ ಇದ್ದಾರೆ. ಮೂವಿ ರಿಲೀಸ್ ಆದ್ರೆ ಮಾತ್ರ ಫುಲ್ಲು ಡಮ್ ಡುಮಾಲೆ. ಜೈ ಆಂಜನೇಯ. ಥ್ಯಾಂಕ್ ಯು. ಅಕ್ಟೋಬರ್ 6 ಒಂದು ಜಾತ್ರೆ ಇದೆ. ಅವ್ರು ಬರ್ತಾರೆ ಅಕ್ಟೋಬರ್ 6ಗೆ. ಅದು ಬಿಟ್ಟರೆ ಇನ್ನೊಂದು ಹಬ್ಬ ಮಾಡ್ತೀವಿ. ಅಕ್ಟೋಬರ್ 11ಕ್ಕೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಪೂರ್ತಿ ಥಿಯೇಟರ್ ಎಲ್ಲ ಅಲ್ಲಾರು ಹೋಗ್ಬಿಡುತ್ತೆ. ಕನ್ನಡ ಇಂಡಸ್ಟ್ರಿ ಟಾಪ್ ಲೆವೆಲ್. ಇದು ಜಸ್ಟ್ ಜಾತ್ರೆ. ಅಕ್ಟೋಬರ್ 11ಕ್ಕೆ ಇದೆ ಮಾರ್ಟಿನ್ ಯಾತ್ರೆ. ಕನ್ನಡ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡಿರಬಾರ್ದು. ಆ ಲೆವೆಲ್ ಮಾಡಿದ್ದಾರೆ. ಎಕ್ಸ್ಟ್ರಾ ದುಶ್ಮನ್ಗೆ ಹೇಗಿದೆ ಟೆನ್ಷನ್ ಎಕ್ಸ್ಟ್ರಾಡಿನರಿ ಆಗಿ ಬರುತ್ತೆ ನಮ್ಮ ಬಾಸ್ ಮೂವಿ ಮಾರ್ಟಿನ್. ಜೈ ಆಂಜನೇಯ, ಜೈ ಧ್ರುವ ಬಾಸ್.